ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ತುಲಾ ರಾಶಿಯ ವಾರ್ಷಿಕ ಭವಿಷ್ಯವನ್ನು ನೋಡೋಣ. ತುಲಾ ರಾಶಿಯಲ್ಲಿ ಕೃಷಿಕರಿಗೆ ಉತ್ತಮವಾದಂತಹ ಒಂದು ವ್ಯವಸಾಯಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿ ಆಗುವಂಥದ್ದು, ಹೊಸ ಒಂದು ಅನುಷ್ಠಾನವನ್ನು, ಯಂತ್ರ ವಾಹನಗಳನ್ನು ಖರೀದಿಯನ್ನು ಮಾಡುವಂಥದ್ದು, ತಮ್ಮ ಒಂದು ಜಮೀನಿಗೋಸ್ಕರ, ಮತ್ತು ವಿಶೇಷವಾಗಿ ಬೆಳೆಗಳಿಗೆ ತಾವು ಬೆಳೆದಂಥ ಬೆಳೆಗಳಿಗೆ ಸ್ವಲ್ಪ ಕೀಟನಾಶಕಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ಕೃಷಿಕರು ತುಂಬಾ ಜಾಗೃತಿಯಾಗಿರಬೇಕಾಗತ್ತೆ. ಧಾನ್ಯ ಮಾರಾಟದಲ್ಲಿ ಅಧಿಕವಾದಂಥ ಲಾಭ ಬರುವಂಥದ್ದಾಗುತ್ತೆ. ಮತ್ತು ಕೌಟುಂಬಿಕ ನೆಮ್ಮದಿ, ಮತ್ತು ವಿಶೇಷವಾಗಿ ಈರುಳ್ಳಿ, ಮೆಣಸಿನಕಾಯಿ, ಶೇಂಗಾ, ಸೂರ್ಯಕಾಂತಿ, ಕೊಬ್ಬನ್ನು ಬೆಳೆಯೋರಿಗೆ ಅಧಿಕ ಧನ ಲಾಭ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಕೃಷಿಕರಿಗೆ. ವಿಶೇಷವಾಗಿ ವ್ಯಾಪಾರಸ್ಥರಿಗೆ ನಾವಿಲ್ಲಿ ನೋಡೋದಾದರೆ, ರಿಯಲ್ ಎಸ್ಟೇಟ್ ಅವ್ರಿಗೆ, ತೈಲ ಮಾರಾಟಗಾರರಿಗೆ, ಮತ್ತು ಕೃಷಿ ಉದ್ಯಮಿದಾರರಿಗೆ, ಮತ್ತು ಲೇವಾದೇವಿ ಅಂದರೆ ಫೈನಾನ್ಷಿಯಲ್ ವ್ಯವಹಾರವನ್ನು ಮಾಡೋರಿಗೆ, ಆ ಒಂದು ವರ್ತಕರಿಗೆ ತುಂಬ ಆದಾಯ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಗ್ಯಾಸು, ರಾಸಾಯನಿಕ ಫ್ಯಾಕ್ಟ್ರಿಯವರಿಗೆ, ಫ್ಯಾಕ್ಟ್ರಿಯಲ್ಲಿ ಸ್ವಲ್ಪ ಬೆಂಕಿ ಅವಘಡಗಳುಂಟಾಗುವಂತಹ ವಿಚಾರಗಳು ಕಂಡು ಬರ್ತಾ ಇದೆ. ತುಲಾ ರಾಶಿಯವರಿಗೆ ತುಂಬಾ ಜಾಗೃತಿಯಾಗಿರಬೇಕು. ಚಿತ್ತಾ ನಕ್ಷತ್ರದಲ್ಲಿ ಮತ್ತು ವಿಶಾಖ ನಕ್ಷತ್ರದವರಿಗೆ ಹೊಸ ಅನುಷ್ಠಾನ ಸಿದ್ಧಿ ಮತ್ತು ವಿಧಿ ಮತ್ತು ಉತ್ತಮವಾದಂಥ ಬೆಳವಣಿಗೆಗಳು, ಮತ್ತು ವಾದ ವಿವಾದಗಳಲ್ಲಿ ತಮಗೆ ಜಯ, ಅಂದರೆ ಯಾವುದಾದ್ರು ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ಯಾವುದಾದ್ರು ತಮ್ಮ ಮೇಲೆ ಒಂದು ಕೇಸ್ ಏನಾದ್ರು ಇದ್ದರೆ ಅದರಲ್ಲಿ ತಮಗೆ ಜಯವಾಗುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ನೌಕರರಿಗೆ ನಾವಿಲ್ಲಿ ನೋಡೋದಾದರೆ, ವಿಶೇಷವಾಗಿ ಇಲ್ಲಿ ಉತ್ತಮವಾಗಿ ಗುರು ಮತ್ತು ಶನಿಯ ಒಂದು ಪ್ರಭಾವ ಇರೋದ್ರಿಂದ ತಮ್ಮ ಒಂದು ವರ್ಚಸ್ಸು ಎಲ್ಲರಿಗೂ ಸಹಿತ ತಮ್ಮ ಒಂದು ಸಹೋದ್ಯೋಗಿಗಳಿಗೆ ಅರ್ಥ ಆಗುತ್ತೆ. ಮತ್ತು ವಿಶೇಷವಾಗಿ ಒಂದು ಕುತಂತ್ರಿಗಳಿಂದ ತಾವು ದೂರ ಇರ್ತೀರಿ. ಸೈನಿಕರಿಗೆ ಕೆಲವೊಂದು ಬದಲಾವಣೆಗಳಾಗುವಂಥದ್ದು, ವೈದ್ಯಕೀಯ ಕ್ಷೇತ್ರದಲ್ಲಿದ್ದವ್ರಿಗೆ ಕೆಲವೊಂದು ಲಾಭಗಳು ಬರುವಂಥದ್ದು, ಎಲೆಕ್ಟ್ರಾನಿಕ್ ಮತ್ತು ಇಂಜಿನಿಯರ್ಸ್ಗಳಿಗೆ, ಸ್ವಲ್ಪ ರೈಲ್ವೆ ನೌಕರಿಯವ್ರಿಗೂ ಸಹಿತ ಉತ್ತಮವಾದಂಥ ಬೆಳವಣಿಗೆ, ಮತ್ತು ತಮ್ಮ ಒಂದು ಇಲಾಖೆಯಲ್ಲಿ ತಮಗೆ ಪ್ರಶಂಸೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಕಟು ಎಚ್ಚರವನ್ನು ವಹಿಸಬೇಕು ನನ್ನ ಪ್ರೀತಿಯ ವೀಕ್ಷಕರೇ. ತುಲಾ ರಾಶಿಯವರು ಆರೋಗ್ಯದ ವಿಚಾರದಲ್ಲಿ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಭೂಲಾಭಗಳು ಸಹಿತ ತಮಗೆ ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಕೆಲವೊಂದು ಚತುರ್ಥಪಾದದಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ತಮಗೆ ಶನಿ ಉತ್ತಮವಾದಂಥ ಆದಾಯ, ಭೂಮಿಗೆ ಒಂದು ಪರಿಹಾರ, ಅಂದರೆ ಯಾವುದಾದ್ರು ಮನೆ ತಗೊಳ್ಬೇಕಂತಿರ್ಬೋದು, ಯಾವುದಾದ್ರು ಮನೆ ಕಟ್ಟಬೇಕಂತಿರ್ಬೋದು, ಯಾವುದಾದ್ರು ಒಂದು ಖರೀದಿಯನ್ನು ಮಾಡುವಂಥ ವಿಚಾರದಲ್ಲಿರ್ಬೋದು, ಅಲ್ಲಿ ಸ್ವಲ್ಪ ಲಾಭಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕೈಗಾರಿಕಾ ಉದ್ಯಮದಾರರಿಗೆ ಸ್ವಲ್ಪ ಪ್ರಗತಿಯಾಗುವಂಥದ್ದು, ಮತ್ತು ವಿಶೇಷವಾಗಿ ಯಂತ್ರ ಮತ್ತು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಏನಂತ ಕರಿತೀವಿ, ಅವ್ರಿಗೆ ಸ್ವಲ್ಪ ಲಾಭಗಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ನಾವು ನೋಡ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಮನಸ್ಸು ಚಂಚಲತೆಯಿಂದ ಅವ್ರಿಗೆ ಲಾಭಗಳಾಗುವಂಥದ್ದು ಬರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ತುಲಾ ರಾಶಿಯವರು ಸಾಧ್ಯವಾದಷ್ಟು ತಮ್ಮ ಒಂದು ಏಕಾಗ್ರತೆಯ ಬಗ್ಗೆ ಕಾನ್ಸಂಟ್ರೇಷನನ್ನು ಕೊಡಬೇಕಾಗುತ್ತೆ. ಮತ್ತು ತಮ್ಮ ಒಂದು ಕೆಲಸ ಕಾರ್ಯ ಪ್ರಗತಿಯ ಬಗ್ಗೆ ತಮ್ಮ ಒಂದು ಗುರು ಹಿರಿಯರಿಂದ ಸಲಹೆಯನ್ನು ಪಡೆಯುವುದು ಅತಿ ಉತ್ತಮ ಅಂತ ಹೇಳ್ಬೋದು. 7 ಅನ್ನುವಂಥ ಸಂಕೇತ ತುಂಬಾ ಅದ್ಭುತವಾಗಿರುತ್ತೆ. ಮತ್ತು ವಿಶೇಷವಾಗಿ ಶ್ವೇತ ಬಣ್ಣದ ಜೊತೆಗೆ ಕಂದು ಬಣ್ಣವನ್ನು ತಾವು ಧಾರಣೆಯನ್ನು ಮಾಡೋದ್ರಿಂದ ತುಂಬ ಉತ್ತಮವಾಗಿರುತ್ತೆ. ವಿಶೇಷವಾಗಿ ತಾವು ಈ ಒಂದು ವರ್ಷದಲ್ಲಿ ಶಿರಡಿ ಸಾಯಿನಾಥನ ಒಂದು ಧ್ಯಾನವನ್ನು ಮಾಡೋದ್ರಿಂದ ಉತ್ತಮವಾದಂಥ ಫಲಾನುಫಲ ತಮಗೆ ದೊರೆಯುತ್ತೆ ಅಂತಲೂ ಸಹಿತ ತಿಳಿಸ್ಬೋದು. ಇದಾಗಿತ್ತು ನಮ್ಮ ಈ ಒಂದು 2025 ತುಲಾ ರಾಶಿಯ ವಾರ್ಷಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿಕೊಡಿ. ಮತ್ತು ಪ್ರತಿಯೊಂದು ಪ್ರಶ್ನಾವಳಿಗಳು ತಮಗೆ ಸಿಗ್ತಾನೆ ಹೋಗುತ್ತದೆ, ಉತ್ತರಗಳು ಸಿಗ್ತಾನೆ ಹೋಗುತ್ತೆ ಅಂತ ಹೇಳುತ್ತಾ, ನನ್ನ ತಾಯಿ ಆರಾಧ್ಯ ದೈವ ಆಗಿರುವಂಥ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ನನ್ನ ವೀಕ್ಷಕ ಬಂಧುಗಳಿಗೆ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.